ಯಾರಿಗೆ ಸಿಗಬಹುದು ಸಂಪುಟದಲ್ಲಿ ಚಾನ್ಸ್? ಸಿದ್ದು ಆಪ್ತ ಗುಂಪಿಗೆ ಸೇರಿದ್ದ BKH ಚಾನ್ಸ್ ಸಿಗುತ್ತಾ? ಪ್ರಭಾವಿ ನಾಯಕ KN ರಾಜಣ್ಣಗೆ ಮತ್ತೆ ಅರ್ಧ ಚಂದ್ರ. ಮಾಜಿ ಮಂತ್ರಿ ನಾಗೇಂದ್ರ ಸಿಗಲ್ವಾ ಸಂಪುಟ ಭಾಗ್ಯ? ಹಾಗಾದ್ರೆ ನಾಯಕ ಸಮುದಾಯದಿಂದ ಮತ್ತೆ ಯಾರಿಗ್ ಚಾನ್ಸ್ ಗೊತ್ತಾ? ಹಾಗಾದ್ರೆ ಸಿದ್ದು ಸಂಪುಟ ಸೇರಬಹುದಾದವರ ಪಟ್ಟಿ ಅಶ್ವವೇಗದಲ್ಲಿ. ಸದ್ಯಕ್ಕೆ ಯಾರಿಗೆ ಈ ಒಂದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದು ಆಪ್ತ ಗುಂಪಿಗೆ ಸೇರಿದ BKHಗೆ ಚಾನ್ಸ್ ಸಿಗಬಹುದು. ಇನ್ನು ಪ್ರಭಾವಿ ನಾಯಕ KN ರಾಜಣ್ಣಗೆ ಮತ್ತೆ ಅರ್ಧ ಚಂದ್ರ. ಮಾಜಿ ಮಂತ್ರಿ ನಾಗೇಂದ್ರಗೆ ಸಂಪುಟ ಭಾಗ್ಯ ಡೌಟ್. ನಾಯಕ ಸಮುದಾಯದಿಂದ ಮತ್ತೆ ಯಾರಿಗೆ ಚಾನ್ಸ್? ಹಾಗಾದ್ರೆ ಸಿದ್ದು ಸಂಪುಟ ಸೇರಬಹುದಾದವರ ಪಟ್ಟಿ ಅಶ್ವವೇಗದಲ್ಲಿ ನಿಮಗೆ ಸಿಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡಲಾಗುತ್ತೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ತನ್ನ ಬೆಂಬಲಿಗರನ್ನು ಕೂಡ ನೋಡಬೇಕಾಗುತ್ತೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಅವರ ಬೆಂಬಲಿಗರಿಗೆ ಏನಾದರೂ ಅನ್ಯಾಯ ಆಗುತ್ತೆ ಅಥವಾ ಅವರ ಬೆಂಬಲಿಗರನ್ನ ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಕೈ ಬಿಡಲಾಗುತ್ತೆ ಅಂತ ಆದ್ರೆ ಅವರು ಕೂಡ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಮೇಜರ್ ಸರ್ಜರಿಗಳಾಗುತ್ತೆ ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ. ಇನ್ನು ಯಾರಿಗೆ ಕ್ಯಾಬಿನೆಟ್ನಲ್ಲಿ ಭಾಗ್ಯ ಸಿಗಬಹುದು ಅಂತ ನೋಡ್ತಾ ಹೋದ್ರೆ BK ಹರಿಪ್ರಸಾದ್ ಅವ್ರನ್ನ ಉಳಿಸ್ಕೊಳ್ಳಬಹುದು ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ. ಇನ್ನು ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರಾಗಿದ್ದಾರೆ. HC ಬಾಲಕೃಷ್ಣ ಮಾಗಡಿ ಶಾಸಕರು, ಅವ್ರಿಗೂ ಕೂಡ ಸ್ಥಾನ ಸಿಗಬಹುದು. ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಿನದಾಗಿದೆ. ಹಾಗಾಗಿ ಆಕಾಂಕ್ಷಿಗಳು ಯಾರ್ಯಾರು, ಅವರ ಪ್ರೋಗ್ರೆಸಿವ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಅನಿಲ್ ಚಿಕ್ಕಮಾದು ಅವ್ರಿಗೂ ಕೂಡ ಚಾನ್ಸ್ ಸಿಗಬಹುದು. KN ರಾಜಣ್ಣ ಬದಲು ಅನಿಲ್ ಚಿಕ್ಕಮಾದುಗೆ ಚಾನ್ಸ್ ಸಿಗಬಹುದು. KN ರಾಜಣ್ಣ ಅವರು ಕೂಡ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು, ನನಗೂ ಕೂಡ ಚಾನ್ಸ್ ಕೊಡಿ ಅಂತ ಕೇಳಿರಬಹುದು. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೂ ಕೂಡ ಚಾನ್ಸ್ ಸಿಗಬಹುದು. ಅನ್ನಪೂರ್ಣ ಅವ್ರಿಗೂ ಕೂಡ ಸಿಗಬಹುದು. ಜೊತೆಗೆ ತುಕಾರಾಂ ಪತ್ನಿ ನಾಗೇಂದ್ರ ಶಾಸಕ, ಇನ್ನು ರೂಪಾ ಶಶಿಧರ್ KGF ಶಾಸಕಿ ಆಗಿದ್ದಾರೆ, ಅವ್ರಿಗೂ ಕೂಡ ಚಾನ್ಸ್ ಸಿಗಬಹುದು. ಸಲೀಂ ಅಹಮದ್ MLC ಅವ್ರಿಗೂ ಕೂಡ ಚಾನ್ಸ್ ಸಿಗಬಹುದು. ಈಗ ಸದ್ಯಕ್ಕಂತೂ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಈ ಒಂದು ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಡಿಸೆಂಬರ್ನಲ್ಲಿ ಒಂದು ಸಚಿವ ಸಂಪುಟ ಪುನರಚನೆಯನ್ನ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಅಧಿವೇಶನ ಇದ್ದಿದ್ರಿಂದ ಅಧಿವೇಶನಕ್ಕೆ ಹೊಸಬರು ಹೋಗಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ಒಂದು ಸಚಿವ ಸಂಪುಟ ಪುನರಚನೆಗೆ ಬ್ರೇಕ್ ಹಾಕಲಾಗಿತ್ತು. ಸದ್ಯಕ್ಕೆ ಈ ಜನವರಿಯಲ್ಲಿ ಮೇಜರ್ ಸರ್ಜರಿ ಆಗಬಹುದು, ಸಚಿವ ಸಂಪುಟ ಪುನರಚನೆಯನ್ನ ಮಾಡಬಹುದು. ಇನ್ನು ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿರೋದ್ರಿಂದ ಮೇಜರ್ ಆಗಿ ಯಾರನ್ನೆಲ್ಲ ಈ ಒಂದು ಸಂಪುಟದಿಂದ ಕೊಕ್ ನೀಡಬಹುದು ಅಥವಾ ಯಾರಿಗೆ ಚಾನ್ಸ್ ಕೊಡಬಹುದು ಅನ್ನೋದು ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರ ಈಗ ಸೈಡ್ ಲೈನ್ ಆಗ್ಬಿಟ್ಟಿದೆ. ಯಾರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಸ್ವಲ್ಪ ಕಡಿಮೆ ಆಗಿದ್ರೆ ಮಾತನಾಡಿದ್ರು ಕೂಡ. ಆದ್ರೆ ಸಚಿವ ಸಂಪುಟ ಪುನರಚನೆ ಈಗ ಬಹಳ ಮುನ್ನೆಲೆಗೆ ಬಂದಿದೆ. ಡಿಸೆಂಬರ್ನಲ್ಲಿ ಒಂದು ಸಚಿವ ಸಂಪುಟ ಪುನರಚನೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಅಧಿವೇಶನದ ಹಿನ್ನೆಲೆ ಸಚಿವ ಸಂಪುಟ ಪುನರಚನೆ ಮಾಡಲಿಲ್ಲ. ಈಗ ಮೇಜರ್ ಸರ್ಜರಿ ಆಗತ್ತಾ? ಮೇಜರ್ ಸರ್ಜರಿ ಆದ್ರೆ ಯಾರಿಗೆ ಕೊಡ್ತಾರೆ, ಜೊತೆಗೆ ಯಾರಿಗೆ ಮಣೆ ಹಾಕ್ತಾರೆ ಸಿದ್ದು ಸಂಪುಟದಲ್ಲಿ? ಸಾಹಿತ್ಯ 8 ಸಚಿವರುಗಳನ್ನ ಕೈಬಿಟ್ಟು ಹೊಸಬರಿಗೆ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಬಹುತೇಕವಾಗಿ ಈ ಒಂದು ಜನವರಿ ತಿಂಗಳಲ್ಲೇ ಸಚಿವ ಸಂಪುಟ ಸರ್ಜರಿ ಕೂಡ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆ ಅಂದ್ರೆ ಡಿಸೆಂಬರ್ ವೇಳೆಗೆ ಆಗುತ್ತೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಒಂದಿಷ್ಟು ನಾಯಕತ್ವ ವಿಚಾರವಾಗಿ ಚರ್ಚೆ ಜೋರಾಗ್ತಿದ್ದಂತೆ, ಜೊತೆಗೆ ಆ ವಿಚಾರವಾಗಿ ಗೊಂದಲಗಳು ಏರ್ಪಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಸಂಪುಟ ಸರ್ಜರಿಗೆ ಬ್ರೇಕ್ ಹಾಕಲಾಗಿತ್ತು. ಬಹುತೇಕವಾಗಿ DK ಶಿವಕುಮಾರ್ ಅವರು ತಮ್ಮ ನೇತೃತ್ವದಲ್ಲಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡ ಹಾಕಿದ್ರು ಅನ್ನುವಂತಹ ಮಾತುಗಳು ಕೂಡ ಇದೆ. ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಇದೀಗ ಸಂಕ್ರಾಂತಿಯ ಬಳಿಕ ಬಹುತೇಕವಾಗಿ ಸರ್ಜರಿ ಅಂದ್ರೆ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು. ಒಂದು 8 ಜನ ಸಚಿವರುಗಳು ಯಾರ್ಯಾರು ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತವರನ್ನ ಕೈಬಿಟ್ಟು ಹೊಸಬರಿಗೆ ಅಂದ್ರೆ 4-5 ಬಾರಿ ಶಾಸಕರಾದಂತವ್ರು, ಜೊತೆಗೆ ಹೊಸ ಮುಖಗಳಿಗೂ ಕೂಡ ಒಂದಿಷ್ಟು ಮಣೆ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ CM ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಆದ್ರೆ ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡಬೇಕು. ಜೊತೆಗೆ ಈ ತಿಂಗಳ 10 ಅಥವಾ 11ರಂದು ದೆಹಲಿಗೆ CM ಸಿದ್ದರಾಮಯ್ಯ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ ಏನಾದ್ರೂ ದೆಹಲಿಗೆ ಹೋದ್ರೆ ಸಂಪುಟದ
ಒಂದಿಷ್ಟು ವಿವರಗಳನ್ನ ಅಂದ್ರೆ ಅವರ ಮುಂದೆ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರ ವಿಚಾರ ಅಂದ್ರೆ ಹೈಕಮಾಂಡ್ ನಾಯಕರ ಬಳಿ ಈ ವಿಚಾರ ಸ್ಪೆಷಲಿ ಸರ್ಜರಿ ಅಂದ್ರೆ ಸಂಪುಟವನ್ನ ಪುನರ್ರಚನೆ ಮಾಡುವಂತಹ ವಿಚಾರವಾಗಿ ಅವ್ರ ಮುಂದೆ ಒಂದು ಬೇಡಿಕೆ ಇಟ್ಟು ಬರುವಂತೆ ಕಾಣ್ತಾ ಇದೆ ಸಾಹಿತ್ಯ. ಸದ್ಯಕ್ಕೆ ದೀಪ, ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಆಹ್ವಾನ ಬಂದಿದೆ. ಈಗ ಹೈಕಮಾಂಡ್ನಿಂದ ಆಹ್ವಾನ ಬಂದಿರೋದ್ರಿಂದ ಮುಖ್ಯವಾಗಿ ಒಂದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುತ್ತಾರೆ. ಜೊತೆಗೆ ಈಗ ರಾಜಣ್ಣ ಅವರು ಕೂಡ ಬಹಳ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಆಕಾಂಕ್ಷಿಗಳು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೆ.ಎನ್. ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರನ್ನ ಸಂಪುಟಕ್ಕೆ ಸೇರಿಸಲಿಕ್ಕೆ ಅವರು ಕೂಡ ಈಗ ಸೂಚನೆಯನ್ನ ಕೊಡಬೇಕಾಗತ್ತೆ. ಅಂದ್ರೆ ಇಬ್ರು ನಾಯಕರು ಕೂಡ ಒಂದು ಡಿಸ್ಕಷನ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆ.ಎನ್. ರಾಜಣ್ಣ ಅವರ ಗತಿ ಏನಾಗುತ್ತೆ, ಅಥವಾ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಾಡು ಮಾಡ್ಕೋತಾರ ಹೇಗೆ? ಸಾಹಿತ್ಯ, ಈಗ ನಾಗೇಂದ್ರ ಮತ್ತೆ ರಾಜಣ್ಣ ಇಬ್ಬರ ಸ್ಥಾನವೂ ಕೂಡ ಅಂದ್ರೆ ಇಬ್ಬರನ್ನು ಕೂಡ ವಜಾ ಮಾಡಿದಂತಹ ವಿಚಾರ. ರಾಜಣ್ಣ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೂ ಕೂಡ 4-5 ಪತ್ರಗಳನ್ನ ಬರೆದು ತಮಗೆ ಆದಂತಹ ಒಂದಿಷ್ಟು ಅನ್ಯಾಯದ ಕುರಿತು, ಜೊತೆಗೆ ತಮ್ಮ ಮಾತನ್ನ ಯಾವ ರೀತಿಯಾಗಿ ತಿರ್ಚಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿಯನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಹಂಚಿಕೊಂಡಿದ್ದಾರೆ ಪತ್ರದ ಮುಖೇನ. ಆದ್ರೆ ಇಲ್ಲಿಯವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿಲ್ಲ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜಣ್ಣ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಕೂಡ ಅವ್ರು ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇದರ ಜೊತೆಗೆ ನಾಗೇಂದ್ರ ಅವರನ್ನು ಕೂಡ ತಮ್ಮ ಅಂದ್ರೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಒಂದಿಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಒಪ್ಪಿಗೆ ಕೊಡ್ತಾರೆ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಕುರಿತಂತೆ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅದು ಸುದ್ದಿಯಾಗಿ, ಜೊತೆಗೆ ಅವ್ರ ಮೇಲೂ ಕೂಡ ಅವರು ಕೂಡ ಜೈಲಿಗೆ ಹೋಗಿ ಬಂದಂತಹ ಪ್ರಸಂಗವೂ ಕೂಡ ಮುಂದೆ ಇದೆ. ಹೀಗಾಗಿ ಆ ಕೇಸ್ ಏನಾದ್ರೂ ಸಂಪೂರ್ಣವಾಗಿ ಮುಗಿದಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಇದರ ಜೊತೆಗೆ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ವಿಚಾರ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆಗಿದ್ದಲ್ಲಿ ರಾಜಣ್ಣ ಮತ್ತೆ ಸಚಿವ ಸಂಪುಟದ ಸಚಿವರಾಗಿ ಒಳಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.